ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಬಿಜೆಪಿ ನಾಯಕರು ಧರ್ಮಸ್ಥಳ ಯಾತ್ರೆಯನ್ನ ಕೈಗೊಂಡಿದ್ರು. ಈಗ ಎಡಪಂಥೀಯರು ಅದಕ್ಕೆ ವಿರುದ್ಧವಾಗಿ ಸಹಿ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಯಲಹಂಕ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ತಾವೆಲ್ಲ ಯಾತ್ರೆಯನ್ನ ಮಾಡಿದ್ರಿ, ಧರ್ಮಸ್ಥಳದ ಪರವಾಗಿ ನಾವು ಇದ್ದೀವಿ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಿದ್ರಿ. ಆದ್ರೆ ಈಗ SIT ತನಿಖೆ ಬಗ್ಗೆನೇ ಕೆಲವು ಎಡಪಂಥೀಯರು ಬಹಳಷ್ಟು ಒಂದು ಅಸಮಾಧಾನವನ್ನ ಮತ್ತೆ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ರಾಜಕಾರಣ ಒತ್ತಡ ಏರ್ತಾ ಇದ್ದಾರೆ SIT ಮೇಲೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸಹಿ ಸಂಗ್ರಹವನ್ನ ಮಾಡಿ ಸರ್ಕಾರದ ಗಮನ ಸೆಳೀತೀವಿ ಅಂತ ಹೊರಟಿದ್ದಾರೆ. ಸರ್, ನೋಡಿವ್ರೆ, 13 ವರ್ಷದಿಂದ ಏನು ಸೌಜನ್ಯ ಹೆಣ್ಣುಮಗಳ ಕೊಲೆ ಆಯಿತು, ಆ ಪ್ರಕರಣದ ಬಗ್ಗೆ CBI ತನಿಖೆ ಆಯಿತು. ಹೈಕೋರ್ಟಲ್ಲೂ ಕೂಡ ಯಾರು ಅಪರಾಧಿ ಅಂತ ಹೋಗಿದ್ದ ಅವನು ಅಕ್ವಿಟ್ ಆಗಿ ಹೊರಗಡೆ ಬಂದ. ಆದರೂ ಮತ್ತೆ ಕೆಲವು ಯೂಟ್ಯೂಬರ್ಗಳು ಅದನ್ನು ಭಾಳ ದೊಡ್ಡದಾಗಿ ಬಿಂಬಿಸಿದ್ದಾದ್ಮೇಲೆ ಮತ್ತೆ ಸರ್ಕಾರ ಇದೇ ಪ್ರಗತಿಪರರು ಯಾರಿದ್ದಾರೆ, ಇದೇ ಪ್ರಗತಿಪರರ ಒತ್ತಾಯದ ಮೇರೆಗೆ ಸರ್ಕಾರ SIT ತನಿಖೆ ಮಾಡಿರ್ತಕ್ಕಂಥದ್ದು. SIT ತನಿಖೆ ಮಾಡಿ ನಾವು ಕೂಡ ಭಾಳ ಕುತೂಹಲದಿಂದ ಇದ್ವಿ. ಅವನು ಯಾರೋ ಅನಾಮಿಕ ಬಂದು 106 ಹೆಣ್ಣುಗಳು ಅತ್ಯಾಚಾರ ಆಗಿರ್ತು, ಕೊಲೆ ಆಗಿದ್ದು ನಾನು ಉಣಿದ್ದೀನಿ ಅಂತ ಹೇಳಿದ ಮೇಲೆ ಸಹಜವಾಗಿ ಒಂದು ಆತಂಕ ಆಯಿತು. ಮತ್ತು ಅದು ಇಡೀ ರಾಜ್ಯ ದೇಶದಲ್ಲೂ ಕೂಡ ಭಾಳ ದೊಡ್ಡ ಪ್ರಚಾರ ಆಯಿತು. ಅಂಥ ಸಂದರ್ಭದಲ್ಲಿ ಅವನಿಗೆ ಹೇಳಿದಂಥ ಜಾಗದಲ್ಲೇ ಯಾರು ಊತಿದ್ದೀನಿ ಅಂತ ಹೇಳ್ದ ಅದೇ ಜಾಗವಲ್ಲೇ SIT ಅವರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಹೆಣ ಉಣೋದು 5 ಅಡಿ ಒಳಗಡೆ ನಮ್ಗೆ ಗೊತ್ತಿರೋ ಹಂಗೆ 15-20 ಅಡಿ ಕೂಡ ಆಳ ತೆಗೆದ್ರೂ ಕೂಡ ಸರಿಯಾದ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ. 15 ಕಡೆನೂ ಏನು ಸಿಗಲಿಲ್ಲ ಅಂತ ಹೇಳಿದಾಗ ಜನ ಆಕ್ರೋಶ ಶುರುವಾಯಿತು. ಮೊದಲು ಇವರೆಲ್ಲ ಪ್ರಗತಿಪರರು, ಇವರು ಯಾರು ಕಮ್ಯುನಿಸ್ಟರು ಇವರೆಲ್ಲ ಇದ್ರು, ಇವರೆಲ್ಲ ಕೂಡ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅದನ್ನ ಬಿಟ್ಟರು ಧರ್ಮಸ್ಥಳದ ಮೇಲೆ ಬೀಳೋದಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಜನಾಕ್ರೋಶ ಎಲ್ಲ ಕಡೆ ಪ್ರಾರಂಭ ಆಗಿದೆ. ಇಡೀ ರಾಜ್ಯದ ಜನ ಧರ್ಮಸ್ಥಳದ ಜೊತೆಯಲ್ಲಿ ನಿಂತಿದ್ದಾರೆ. ಅಲ್ಲಿಗೆ ರ್ಯಾಲಿಗಳ ಮುಖಾಂತರ ಹೋಗ್ತಾ ಇದ್ದಾರೆ, ಪಾದಯಾತ್ರೆ ಮುಖಾಂತರ ಹೋಗ್ತಾ ಇದ್ದಾರೆ, ಧರ್ಮಸ್ಥಳದ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ. ನಿನ್ನೆ ಅವರೊಂದು ಸಭೆಯನ್ನು ಸೇರಿ ನಾವೆಲ್ಲ ಕೂಡ ಯೂಟ್ಯೂಬರ್ಸ್ ಪರವಾಗಿರಬೇಕು, ಸಹಿ ಸಂಗ್ರಹವನ್ನು ಮಾಡಿ ತನಿಖೆ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ಲ, ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತಕ್ಕಂಥ ಮನವಿ ಮಾಡಬೇಕು ಅಂತೇಳಿ ಮಾತಾಡಿದ್ದಾರೆ ಅಂತೇಳಿ ನಮ್ಗೆ ತಿಳಿದು ಬಂದಿರತಕ್ಕಂಥದ್ದು. ನಾನು ಹಿಂದೆ ನೀವು ನೋಡ್ರಿ ಮಾಧ್ಯಮದಲ್ಲಿ ಹೇಳಿದ್ದೆ, SITಯಲ್ಲೂ ಕೂಡ ಇದರಲ್ಲಿ ಏನು ಈ ಅನಾಮಿಕ ಹೇಳಿದ್ದಾನೆ, ಇದರಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಅವ್ರು ಒಪ್ಪೋದಿಲ್ಲ. ಎಲ್ಲಿಯವರೆಗೂ ಧರ್ಮಸ್ಥಳದ ಮೇಲೆ ಆಪಾದನೆ ಮಾರೋವರೆಗೂ ಕೂಡ ಇವರು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ದೆ ನಾನು. ಅದು ನಿಜ ಆಗಿದೆ. ಇವರ ಉದ್ದೇಶ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಲ್ಲ, ನೇರವಾಗಿ ಇವರು ಧರ್ಮಸ್ಥಳಕ್ಕೆ ಕೈ ಇಡ್ತಾರೆ ಅಂತೇಳಿ ಈಗ ನಿನ್ನೆ ನಡೆದಂಥ ಘಟನೆಯಲ್ಲಿ ನಡೆದಿದೆ. ಅದರಲ್ಲೂ ಒಬ್ರು ಕೇಳ್ತಾರೆ ಧರ್ಮಸ್ಥಳದ ಉಂಡಿ ಕಾಸು ಲೆಕ್ಕ ಕೊಡಬೇಕು ಅಂತೇಳಿ. ಧರ್ಮಸ್ಥಳದ ಉಂಡಿ ಕಾಸಿಗೂ ಈ ತನಿಖೆಗೆ ಏನು ಸಂಬಂಧ ಐತೆ? ಯಾಕೆ ಕೊಡಬೇಕು ಇವ್ರಿಗೆ? ಆ ಥರ ನಿಮ್ಗೇನಾದರೂ ಎಲ್ಲರನ್ನೂ ಸಮಾನವಾಗಿ ಕೇಳಬೇಕು ಅಂದರೆ ಅನೇಕ ಚರ್ಚು ಮಸೀದಿಗಳು ಇಲ್ಲಿವರೆಗೂ ಕೂಡ ಯಾವುದೋ ಲೆಕ್ಕನೂ ಕೊಡೋದಿಲ್ಲ ಮತ್ತು ಅವ್ರಿಗೆ ಯಾವುದೂ ಕೂಡ ಸರ್ಕಾರದ ಕಂಟ್ರೋಲ್ ಇಲ್ಲ. ಅವ್ರನ್ನ ಒತ್ತಾಯ ಮಾಡ್ರಿ ನೀವು, ಆ ದಮ್ ನಿಮ್ಗಿದೆಯಾ? ಇಲ್ಲ. ಯಾಕಂದರೆ ಹಿಂದೂಗಳ ಮೇಲೆ ಇದು ನಿರಂತರವಾಗಿ ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಮುಂದುವರಿದ ಭಾಗ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸರ್ಕಾರ ಕಿವಿ ಕೊಡಬಾರ್ದು. ಇವತ್ತು SITಯಲ್ಲಿ ಸಮರ್ಥವಾದಂಥ ಅಧಿಕಾರಿಗಳು ಎಲ್ಲ ರೀತಿಯಾದಂಥ ವೈಜ್ಞಾನಿಕವಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾವಾಗ ಇದು ಬೂಮ್ರಾಂಗ್ ಆಗ್ತದೆ, ಅವರಿಗೆ ತಿರುಗುಬಾಣ ಆಗ್ತದೆ ಅಂತೇಳಿ ಗೊತ್ತಾದ ತಕ್ಷಣ ಈಗಾಗಲೇ ಒಬ್ಬೊಬ್ಬರೇ ಯೂಟ್ಯೂಬರ್ಗಳು SIT ಬಗ್ಗೆ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ಮತ್ತು ತನಿಖೆ ಸರಿ ಇಲ್ಲ ಅಂತಕ್ಕಂಥದ್ದು. CBI ಆಯಿತು, ಹೈಕೋರ್ಟ್ ಆಯಿತು, SIT ಆಯಿತು, ಇನ್ಯಾವುದು ಕೊಡ್ಬೇಕು? NIA ಕೊಡಬೇಕಾ? NIA ಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ರು. ತಾಕತ್ತಿದೆಯಾ NIA ಕೊಡೋಕೆ? ಹೇಳ್ರಿ ಇವ್ರಿಗೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅಥಾರಿಟಿಗೆ ಇಲ್ಲ EDಗೆ ಕೊಡಲಿ ಅಂತೇಳಿ ನೆಕ್ಸ್ಟ್ ಕೊಡ್ಲಿ ಅವ್ರು. ಅದೊಂದು ಆಗೋಗ್ಲಿ, ಅದಕ್ಕೂ ನಮ್ದೇನು ಅಭ್ಯಂತರ ಇಲ್ಲ. ಆಮೇಲೆ ಇನ್ನೊಂದು, ಈ ರೀತಿ ಷಡ್ಯಂತ್ರ ಮಾಡಿರೋರಿಗೆ ಕೆಲವು ಫಾರಿನಿಂದ ಫಂಡ್ಗಳು ಬರ್ತಿತ್ತು ಅನ್ನೋ ಒಂದು ವಿಚಾರಗಳು ಕೂಡ ಸದ್ದು ಮಾಡ್ತಾ ಇತ್ತು. ಅದೇ ರೀತಿ ಈಗ ಈ ಒಂದು ಎಡಪಂಥೀಯರ ಹಿಂದೆನೂ ಕೂಡ ಕಾಣದ ಕೈಗಳ ಒಂದು ಕೈವಾಡ ಇದೆ ಅನ್ಸುತ್ತಾ? ಖಂಡಿತವಾಗಿ ಕೂಡ ಇವರು ಮನೆ ಕಾಸನ್ನ ಖರ್ಚು ಮಾಡಿ ಇವರೇನು ಹೋರಾಟ ಮಾಡ್ತಾ ಇಲ್ಲ. ಇದು ಇಂದ್ಲಿಂದ ಕೂಡ ಟೂಲ್ ಕಿಟ್ ಏನು ಪ್ರಕರಣಗಳವೆ ನಮ್ಮ ದೇಶದಲ್ಲಿ ನಡೆದಂಥ ಅನೇಕ ಘಟನೆಗಳಲ್ಲಿ ಅವಕ್ಕೆಲ್ಲ ಕೂಡ ವಿದೇಶಿ ಹಣ ಬರ್ತದೆ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದು ಬಂದಿರತಕ್ಕಂಥ ವಿಚಾರ. ಇದರಲ್ಲೂ ಕೂಡ ಜನಗಳನ್ನು ಸೇರಿಸಿ ಇಷ್ಟು ಹೋರಾಟ ಮಾಡಬೇಕು ಅಂತಂದರೆ ಖಂಡಿತವಾಗಿ ಕೂಡ ವಿದೇಶಿ ಹಣ ಇರ್ಬೋದು ಅಂತೇಳಿ ಈಗಾಗಲೇ ನಮ್ಮ ಒಬ್ಬ ಲೋಕಸಭಾ ಸದಸ್ಯರು ಕೂಡ ಕೇಂದ್ರ ಗೃಹ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ. ಬಹುಶಃ ಆದಷ್ಟು ಬೇಗ ಇದರ ED ಕಡೆಯಿಂದನೂ ತನಿಖೆ ಆಗಬೇಕು. ಇದರಲ್ಲಿ ಏನಾದರೂ ವಿದೇಶಿ ಹಣ ವರ್ಗಾವಣೆ ಆಗಿದೆಯಾ, ಇಲ್ಲ ನಮ್ಮ ರಾಜ್ಯ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಮೂಲಗಳಿಂದ ಏನಾದರೂ
ಇವ್ರಿಗೆ ವರ್ಗಾವಣೆ ಆಗಿರ್ತಕ್ಕಂಥ ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮವರು ಒತ್ತಾಯವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅದು ತನಿಖೆ ಆಗಬೇಕು. ಯಾಕಂದರೆ ಈ ತನಿಖೆ ಆಗಿ ಇವರೇನಾದರೂ ಆ ಥರದ ವಿದೇಶಿ ಹಣವನ್ನು ತಗೊಂಡಿದ್ರೆ ಸರಿಯಾದ ಶಿಕ್ಷೆ ಆದರೆ ಮುಂದೆ ಯಾರು ಕೂಡ ಈ ಥರ ದುಸ್ಸಾಹಸಕ್ಕೆ ಕೈ ಹಿಡಿಯೋಕ್ಕಾಗೋದಿಲ್ಲ. ಸೊ ಒಳ್ಳೆಯದಕ್ಕೆ ಮುಂದಿನ ಯಾವುದೇ ಬೆಳವಣಿಗೆಗಳಿಗೆ ಒಳ್ಳೆಯದಾಗಬೇಕಂದ್ರೆ ಇದನ್ನು ಕೇಂದ್ರ ಸರ್ಕಾರ ಕೂಡ ತನಿಖೆ ಮಾಡಿ ಇದರ ಹಿನ್ನೆಲೆಯನ್ನು ಹೊರಗಡೆ ತೆಗಿಬೇಕು. ಸರ್, ಆಮೇಲೆ ಇವರು ತಿಮ್ಮರೋಡಿ ಮಟ್ಟಣ್ಣನ ಅವರು ಇವರೇನಿದ್ದಾರೆ, ಇವರ ಆಸ್ತಿ ಮೂಲಗಳು ಇದ್ದಕ್ಕಿದ್ದಂತೆ ಕಳೆದ ಒಂದು 2 ವರ್ಷದಲ್ಲಿ ದುಪ್ಪಟ್ಟ ಆಗ್ಬಿಡುತ್ತೆ ಸರ್. ಅದು ಕೂಡ ಬಹಳಷ್ಟು ಒಂದು ಅನುಮಾನಗಳಿಗೆ ಕಾರಣ ಆಗಿದೆ. ಬಹುಶಃ ಅವರು ಉದ್ಯೋಗ ಮಾಡ್ತಾ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಬೇರೆ ಬೇರೆ ಇರ್ಬೋದೇನೋ. ಇವತ್ತು ನಾವು ರಾಜಕಾರಣಿಗಳದು ಮೂಲವನ್ನು ಪ್ರಶ್ನೆ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಕೂಡ ಡಿಕ್ಲೇರ್ ಮಾಡ್ತೀವಿ. ಅವರು ತನಿಖೆ ಮಾಡ್ಬೇಕು. ಯಾಕಂದ್ರೆ ಅವ್ರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋರಲ್ಲ, ತನಿಖೆ ಮಾಡಲಿ. ಅಕಸ್ಮಾತ್ ಅವರು ವ್ಯವಸಾಯದಲ್ಲೋ ಬೇರೆ ಬೇರೆ ಮೂಲಗಳಿಂದ ಇದ್ರೆ ನಮ್ದೇನು ಅಭ್ಯಂತರ ಏನಿಲ್ಲ ಅದರಲ್ಲಿ. ಸೊ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಅವರು ಇರ್ಬೋದು, ಬೇರೆ ಬೇರೆಯವರು ಕೂಡ ಇದ್ರ ಬಗ್ಗೆ ತನಿಖೆ ಮಾಡಲಿ. ಅವರು ಕೂಡ ಅದನ್ನು ಡಿಕ್ಲೇರ್ ಮಾಡಬೇಕು. ನಾವೆಲ್ಲಿ ಇದರ ಹಣದ ಮೂಲ ಎಲ್ಲಿದೆ ಅಂತೇಳಿ ಅವರು ಪ್ರಾಮಾಣಿಕರಾಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನಾನು